ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ 555 ಮ್ಯಾನಿಫೆಸ್ಟೇಷನ್ ಬಗ್ಗೆ ತುಂಬ ಜನನೇ ಕೇಳ್ತಾಯಿದ್ರಿ. ಹಾಗೆ ಅದ್ರ ಬಗ್ಗೆ ತುಂಬ ಡೌಟ್ಸ್ ಕೂಡ ಕೇಳ್ತಾಯಿದ್ವಿ. ಮ್ಯಾನಿಫೆಸ್ಟೇಷನ್ ಅಂದರೆ ಏನು, ಸೊ ಯಾವ ಥರ ಎಲ್ಲ ನಾವು ಮ್ಯಾನಿಫೆಸ್ಟೇಷನ್ನ ಮಾಡ್ಬೋದು, ಅದರಿಂದ ಆಗೋಂಥ ಯೂಸಸ್ ಏನು, ಪ್ರತಿಯೊಂದು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ಮೊದಲನೇದಾಗಿ ಮ್ಯಾನಿಫೆಸ್ಟೇಷನ್ ಅಂದರೆ ಏನು? ಸೊ ಮ್ಯಾನಿಫೆಸ್ಟೇಷನ್ ಅಂದರೆ ವಿಷುವಲೈಸೇಷನ್. ಸೊ ನಮಗೆ ಏನು ಬೇಕು ಅನ್ನೋದನ್ನ ನಾವು ವಿಷುವಲೈಸ್ ಮಾಡ್ಕೋಬೇಕು. ಸೊ ಅದರಿಂದ ನಮಗೆ ಪಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಒಳ್ಳೆಯದನ್ನು, ಅದಕ್ಕೆ ದೊಡ್ಡವ್ರು ಹೇಳ್ತಾ ಇರ್ತಾರೆ, ಒಳ್ಳೇದು ಯೋಚನೆ ಮಾಡಿ, ಒಳ್ಳೆ ಕೆಲಸಗಳನ್ನ ಮಾಡಿ, ಒಳ್ಳೆಯದೇ ಮಾಡಿ, ಒಳ್ಳೆಯದನ್ನೇ ಯೋಚನೆ ಮಾಡಿ ಅಂತೆಲ್ಲ ಹೇಳ್ತಾ ಇರ್ತಾರಲ್ಲ. ಸೊ ಯಾಕೆಪ್ಪ ಅಂದರೆ ಸೊ ನಾವು ಏನು ಯೋಚನೆ ಮಾಡ್ತೀವಿ ಅದೇ ನಡೆಯುತ್ತೆ ಅನ್ನೋದು ಇದರ ಅರ್ಥ. ಸೊ ಹಾಗಾಗಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಯಾವ ಥರ ನಾವು ಬಳಸ್ಕೋಬೇಕು, ಸೊ ಯಾವ ರೀತಿ ನಮಗಿದೆಲ್ಲ ಯೂಸ್ ಆಗುತ್ತೆ ಅನ್ನೋದನ್ನ ಶೇರ್ ಮಾಡ್ತಾಯಿದ್ದೀವಿ. ಸೊ ಮೊದಲನೇದಾಗಿ ಮ್ಯಾನಿಫೆಸ್ಟೇಷನಲ್ಲಿ ತುಂಬ ವಿಧ ಇದೆ. ಅದರಲ್ಲಿ ಯಾವ ಥರ ಸಿಂಪಲ್ಲಾಗಿ ನಾವು ಮಾಡ್ಕೋಬೋದು ಅಂತಂದರೆ 555 ಮ್ಯಾನಿಫೆಸ್ಟೇಷನ್ ಬಗ್ಗೆ ಸಾಕಷ್ಟು ವೀಡಿಯೋಸ್ ನಾನು ಮಾಡಿದ್ದೀನಿ. ಸೊ ತುಂಬ ಈಸಿ ಇರುತ್ತೆ ಇದು, ಹಾಗೆಯೇ ಮಾಡೋದಕ್ಕೂ ಕೂಡ ನಮಗೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಸೊ 555 ಮ್ಯಾನಿಫೆಸ್ಟೇಷನ್ ಅಂತಂದರೆ 5 ದಿನ 55 ಸಲ ಬರೆಯುವಂಥದ್ದು. ಸೊ ಬರೀಬೇಕು. ಏನು ಬರೀಬೇಕು? ಸೊ ನಮಗೆ ಏನಾಗಬೇಕಾಗಿದೆ, ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಒಂದು ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿರಬೇಕು, ಅಥವಾ ಏನಾದರೂ ಒಂದು ಜ್ಯುವೆಲ್ರಿ ತೊಗೋಬೇಕು ಅಂತನೋ, ಅಥವಾ ಒಂದು ಬೈಕೋ ಅಥವಾ ಒಂದು ವೆಹಿಕಲ್ ತೊಗೋಬೇಕಂತನೋ, ಅಥವಾ ಸೈಟ್ ತೊಗೋಬೇಕಂತನೋ. ಸೊ ಈ ರೀತಿ ಎಲ್ಲನೂ ನಮ್ಮದೇ ಆದಂಥ ಕೆಲವೊಂದು ಡ್ರೀಮ್ಸ್ ಇರುತ್ತೆ ಅಲ್ವಾ. ಸೊ ಆ ರೀತಿ ಯಾವುದೇ ಥರ ಆಗಿರಲಿ ಆ ಒಂದು ಡ್ರೀಮನ್ನು ನಾವು ಬರಿಬೇಕಾಗುತ್ತೆ. ಸೊ ಯಾವ ಥರ ಬರಿಬೇಕು ಅಂತಂದರೆ ಆಲ್ರೆಡಿ ಆ ಡ್ರೀಮ್ ಆಗಿದೆ, ನೆರವೇರಿದೆ ಅನ್ನೋ ಥರ ನಾವು ಅದನ್ನು ರಿಜಿಸ್ಟರ್ ಮಾಡಬೇಕು. ಸೊ ಆವಾಗ ಆ ಡ್ರೀಮ್ ನಮಗೆ ಫುಲ್ಫಿಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನನಗೆ ಒಂದು ಜ್ಯುವೆಲ್ರಿ ತೊಗೋಬೇಕು ಅಂತ ಆಸೆ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ ಎಷ್ಟು ಗ್ರಾಮಿನ ಜ್ಯುವೆಲರಿ ಅಂತಲೂ ಬರಿಬೇಕು. ಸೊ ಅದು ಯಾವ ಜ್ಯುವೆಲ್ರಿ ಅಂತಲೂ ಬರಿಬೇಕು. ಇವಾಗ ಒಂದು 10 ಗ್ರಾಮ್ಸ್ ಅಂತಲೇ ಇಟ್ಕೊಳ್ಳೋಣ ಇವಾಗಿಂದ ಇದಕ್ಕೆ. ಸೊ ಅದು ರೇಟ್ ಎಷ್ಟಾದರೂ ಆಗಿರಲಿ, ನಮಗೆ ಇವಾಗ ಒಂದು 10 ಗ್ರಾಮ್ ಚಿನ್ನನ ತೊಗೊಳ್ಳೋದಕ್ಕೆ ಆಸೆ ಇರುತ್ತೆ. ಯಾವ ಚಿನ್ನ ತೊಗೋಬೇಕು, ಅದು ಓಲೆನಾ, ಇಯರಿಂಗಾ, ಅಥವಾ ಓಲೆನಾ, ಚೈನಾ, ಉಂಗುರನ, ಈ ರೀತಿ ಯಾವುದು ಅಂತ ಅದರಲ್ಲಿ ಬರ್ಕೋಬೇಕು. ಇವಾಗ ನನಗೇ ಒಂದು ಚೈನ್ ತೊಗೋಬೇಕು ಅಂತ ಇಟ್ಕೊಳ್ಳಿ. ಒಂದು 10 ಗ್ರಾಮಿಂದು ಚೈನ್ ನಾನು ತೊಗೋಬೇಕು ಅದಂತ ನನಗೆ ಆಸೆ ಇರುತ್ತೆ. ಅದು ತೊಗೋಬೇಕಂದ್ರೆ ನಾವು ಯಾವ ಥರ ಬರೀಬೇಕು ಅಂತಂದರೆ, ಸೊ ನಾನು 10 ಗ್ರಾಮ್ ಚಿನ್ನದ ಚೈನನ್ನು ತೊಗೊಂಡಿದ್ದೀನಿ, ತುಂಬಾ ಖುಷಿಯಾಗಿದ್ದೀನಿ, ಧನ್ಯವಾದಗಳು ವಿಶ್ವಶಕ್ತಿ ಅಂತ ಈ ರೀತಿ ಬರಿಬೇಕಂದ್ರೆ ಆಲ್ರೆಡಿ ನಾನು ಅದನ್ನು ತೊಗೊಂಡ್ಬಿಟ್ಟಿದ್ದೀನಿ. ಸೊ ವಿಶ್ವಶಕ್ತಿ ಅಂತಂದರೆ ಯೂನಿವರ್ಸ್. ಸೊ ಇದನ್ನು ನೀವು ಇಂಗ್ಲೀಷಲ್ಲಾದರೂ ಬರಿಬೋದು, ಕನ್ನಡದಲ್ಲಾದರೂ ಬರಿಬೋದು. ಸೊ ನಿಮ್ಮ ವಿಶ್ ಏನಿರುತ್ತೆ ಅದನ್ನು ಅದರಲ್ಲಿ ಬರಿಬೇಕು. ಆಲ್ರೆಡಿ ಆಗಿಬಿಟ್ಟಿದೆ ಅನ್ನೋ ರೀತಿಯಲ್ಲಿ ನೀವು ಅದನ್ನು ಬರಿಬೇಕು. ಸೊ ಬರಿಬೇಕಾದ್ರೆ ನೀವು ಮನಸ್ಸಲ್ಲಿ ಅದೇ, ಇವಾಗ ನಿಮ್ಮ ಹತ್ರ ಒಂದು ಗೋಲ್ಡ್ ಚೈನ್ ಇತ್ತು ಅಂತಂದರೆ ನೀವು ಎಷ್ಟು ಖುಷಿ ಪಡ್ತೀರಾ, ಅದೇ ಥರ ವಿಜುವಲೈಸೇಷನ್ ಅಂದರೆ ಅದೇ. ಸೊ ನೀವು ಅದನ್ನು ನೆನೆಸ್ಕೋತಾ ಇರಬೇಕು, ಅನುಭವಿಸ್ತಾ ಇರಬೇಕು. ಇವಾಗ ನನ್ನ ಹತ್ರ 10 ಗ್ರಾಮ್ ಗೋಲ್ಡ್ ಚೈನ್ ನಾನು ತುಂಬ ವರ್ಷದಿಂದ ಅನ್ಕೋತಾ ಇದ್ದೆ ತೊಗೋಬೇಕು ಅಂತ. ಸೊ ಇವಾಗ ನಾನು ಆಲ್ರೆಡಿ ಅದನ್ನ ತೊಗೊಂಬಿಟ್ಟಿದ್ದೀನಿ, ಆಲ್ರೆಡಿ ನನ್ನ ಹತ್ರ ಇದೆ ಅಂದಾಗ ನಮಗೆ ಎಷ್ಟು ಖುಷಿ ಆಗುತ್ತಲ್ವ. ಸೊ ಅದೇ ಖುಷಿಯಲ್ಲಿ ನಾವು ಅದನ್ನು ಬರಿಬೇಕಾಗುತ್ತೆ. ನಾನು 10 ಗ್ರಾಮ್ ಚಿನ್ನದ ಚೈನನ್ನು ತೊಗೊಂಡಿದ್ದೀನಿ, ನನಗೆ ತುಂಬ ಖುಷಿ ಆಗ್ತಾಯಿದೆ, ಧನ್ಯವಾದಗಳು ವಿಶ್ವಶಕ್ತಿ ಅಂತ ಹೇಳಿ ಅದನ್ನು ನಾವು ಬರಿಬೇಕು. 55 ಟೈಮ್ಸ್ ಬರಿಬೇಕು, 55 ಸಲ ಬರಿಬೇಕು. ಸೊ ಯಾವಾಗ ಬರಿಬೇಕು ಅಂತಂದರೆ ಶುಕ್ರವಾರ ಅಥವಾ ಬುಧವಾರ ಬೆಳಗ್ಗೆ ಬರಿಬೇಕಾಗುತ್ತೆ. ಸೊ ಅದರಲ್ಲಿ ಹೋರೆಗಳು ಅಂತ ಬರುತ್ತೆ. ಬುಧವಾರ ಬರೆಯೋಂಗಿದ್ರೆ ಬುಧ ಹೋರೆಯಲ್ಲಿ ಬರಿಬೇಕು. ಸೊ ಬುಧ ಹೋರೆಯಲ್ಲಿ ಅದು ಆವತ್ತಿನ ದಿನ ಯಾವ ಟೈಮ್ಗೆ ಬರುತ್ತೆ ನೋಡಿಕೊಂಡು ಬುಧ ಹೋರೆಯಲ್ಲಿ ಬರಿಬೋದು. ಇಲ್ಲ ಅಂತಂದರೆ ನೀವು ಬುಧವಾರ ಸ್ಟಾರ್ಟ್ ಮಾಡಿದ್ರೆ 5 ಬುಧವಾರ ಬರಿಬೇಕು, ಶುಕ್ರವಾರ ಸ್ಟಾರ್ಟ್ ಮಾಡಿದ್ರೆ 5 ಶುಕ್ರವಾರ. ಸೊ 5 ಶುಕ್ರವಾರನೂ
ಶುಕ್ರವಾರೆಯಲ್ಲಿ ನೀವು ಕೂತ್ಕೊಂಡು ಬರಿಬೇಕು 55 ಸಲ. ಎಲ್ಲಾದರೂ ಒಂದು ಬುಕ್ಕಲ್ಲಿ ತೊಗೊಂಡು ಬುಕ್ಕಲ್ಲಿ ಅದನ್ನು ರಿಜಿಸ್ಟರ್ ಮಾಡಿ ಬರಿಬೇಕಾದ್ರೆ ಅನುಭವಿಸ್ಕೊಂಡು, ಹೌದು ನನಗೆ ಆ ಥರ ಇದೆ, ತುಂಬ ಖುಷಿ ಆಗ್ತಾಯಿದೆ ಅಂತ ವಿಶ್ವಲೈಸೇಷನ್ ಮಾಡಿಕೊಂಡು ಅದನ್ನು ಬರಿಬೇಕಾಗುತ್ತೆ. ಸೊ ಬರೆದುಬಿಟ್ಟು ಶುಕ್ರವಾರ, ಎಕ್ಸಾಂಪಲ್ ಶುಕ್ರವಾರ ಬರೆದಿರ್ತೀರ ಅಂತ ಇಟ್ಕೊಳ್ಳಿ, 55 ಸಲ ಬರೀತೀರಾ. ಸೊ 5 ಶುಕ್ರವಾರ ಇದನ್ನು ಬರೀಬೇಕು. ಸೊ ಅದು ನಿಮಗೆ ರಿಜಿಸ್ಟರ್ ಆಗ್ತಾ ಇರುತ್ತೆ. ನಿಮಗೆ ಅದು ಯಾವ ಥರ ಬರುತ್ತೆ ಅಂತಂದರೆ, ಮುಂದೆ ಒಂದಿನ ನಿಮಗೆ ಅದನ್ನು ತೊಗೊಳ್ಳೋಂಥ ಶಕ್ತಿ ಬರುತ್ತೆ. ಸೊ ಯಾವುದೋ ಒಂದು ರೂಪದಲ್ಲಿ ನೀವು ಅದನ್ನು ತೊಗೊಳ್ತೀರಾ. ಸೊ ಈ ರೀತಿ ಬೇರೆ ಯಾವ ಥರ ಮಾಡ್ಕೋಬೋದು. ಸೊ ನಿಮಗೆ 55 ಸಲ ಬರೆಯೋದು ಕಷ್ಟ ಆಗುತ್ತೆ ಅಂತಂದರೆ, ಸೊ ಇನ್ನೂ ಒಂದು ಸಿಂಪಲ್ ಮೆಥಡ್ ಏನಪ್ಪ ಅಂದರೆ, ಮನೆಯಲ್ಲಿ ಪಲಾವ್ ಎಲೆ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಸೊ ಒಂದು ಪಲಾವ್ ಎಲೆನ ತೊಗೊಳ್ಳಿ. ಸೊ ಪಲಾವ್ ಎಲೆ ಯಾವುದೇ ರೀತಿ ಒಡೆದೋಗಿರಬಾರ್ದು, ತೂತಾಗಿರಬಾರ್ದು, ಆ ರೀತಿ ಇರೋವಂಥ ಒಂದು ಪಲಾವ್ ಎಲೆನ ತೊಗೋಬೇಕು. ಸೊ ಆ ಪಲಾವ್ ಎಲೆಯಲ್ಲಿ ಒಂದು ಗ್ರೀನ್ ಕಲರ್ ಪೆನ್ನಿಂದ ಬರಿಬೇಕಾಗುತ್ತೆ. ಇದನ್ನು ರಾತ್ರಿ ಹೊತ್ತು ಮಾಡಬೇಕು. ಯಾವ ದಿನ ಆದರೂ ಪರವಾಗಿಲ್ಲ, ರಾತ್ರಿ ಹೊತ್ತು. ಆದರೆ ಅಡುಗೆ ಮನೆ ಎಲ್ಲನೂ ಕ್ಲೀನಾಗಿರಬೇಕು, ನೀಟಾಗಿರಬೇಕು ಆ ಟೈಮಲ್ಲಿ. ಸೊ ಎಲ್ಲ ಪಾತ್ರೆಗಳ ಎಂಜಲ್ ಪಾತ್ರೆಗಳು ಯಾವುದೂ ಇರಬಾರ್ದು. ನೀಟಾಗಿ ಎಲ್ಲ ಪಾತ್ರೆಗಳನ್ನ ತೊಳೆದು ಅದಾದಮೇಲೆ ನೀವು ಏನು ಮಾಡಬೇಕಪ್ಪ ಅಂದರೆ, ಪಾತ್ರೆಗಳೆಲ್ಲ ತೊಳೆದಾದ್ಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿರ್ತೀರ, ಆಮೇಲೆ ನೀವೊಂದು ಪಲಾವ್ ಎಲೆನ ತೊಗೊಳ್ಳಿ. ಸೊ ಪಲಾವ್ ಎಲೆನ ತೊಗೊಂಡು ಅದರಲ್ಲಿ ಇದೇ ಥರನೇ ನಾನು 10 ಗ್ರಾಮ್ ಚಿನ್ನದ ಚೈನನ್ನು ತೊಗೊಂಡಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ಧನ್ಯವಾದಗಳು ವಿಶ್ವಶಕ್ತಿ ಅಂಥೇಳಿ ಇದನ್ನು ಬರೀಬೇಕಾದ್ರೆ ಕೂಡ ಅದನ್ನು ವಿಶ್ವಲೈಸೇಷನ್ ಮಾಡಿಕೊಂಡು ಅದರಲ್ಲಿ ಬರೀಬೇಕು. ಪಲಾವ್ ಎಲೆ ಮೇಲೆ ಗ್ರೀನ್ ಕಲರ್ ಪೆನ್ನಲ್ಲಿ ಬರೀಬೇಕು. ಸೊ ಅದನ್ನು ರಿಜಿಸ್ಟರ್ ಮಾಡಿದ್ದೀರಾ. ಪೆನ್ನಲ್ಲಿ ಬರೆದಾದ್ಮೇಲೆ ಏನಪ್ಪ ಮಾಡಬೇಕು ಅಂತಂದರೆ, ಅದನ್ನು ಸುಡಬೇಕು. ಒಂದು 2 ಏಲಕ್ಕಿ, 2 ಲವಂಗ ತೊಗೊಂಡು, ಮತ್ತು ಕರ್ಪೂರ. ಸೊ 1-2 ಕರ್ಪೂರ ಒಂದು ಚಿಕ್ಕ ಇದರಲ್ಲಿ ಹಾಕ್ಕೊಳ್ಳಿ. ಈಗ ದೀಪ ಬರುತ್ತಲ್ಲ, ಚಿಕ್ಕದು ಮಣ್ಣಿನ ದೀಪ. ಸೊ ಅದರಲ್ಲಿ 2 ಏಲಕ್ಕಿ, 2 ಲವಂಗ ಹಾಕಿಬಿಟ್ಟು 1-2 ಕರ್ಪೂರ ಅದರಲ್ಲಿ ಹಾಕಿ, ಅದರಲ್ಲಿ ಪಲಾವ್ ಎಲೆನ ನೀವೇನು ಬರೆದಿರ್ತೀರಲ್ಲ, ಸೊ ಆ ಪಲಾವ್ ಎಲೆನ ಅದರಲ್ಲಿ ಸುಡಬೇಕಾಗುತ್ತೆ. ಸೊ ನೀಟಾಗಿ ಅದೆಲ್ಲ ಸುಡಬೇಕು ಪೂರ್ತಿಯಾಗಿ. ಅದುವರೆಗೂ ನೀವು ಅದನ್ನು ಸುಡೋವರೆಗೂ ಅಲ್ಲೇ ಇರಬೇಕು, ಎಲ್ಲೋ ಹೋಗಬಾರ್ದು. ಪೂರ್ತಿ ಕಂಪ್ಲೀಟ್ ಆರೋವರೆಗೂ ಅಲ್ಲೇ ಇರಬೇಕು. ಸೊ ಕಂಪ್ಲೀಟಾಗಿ ಆರೋದ್ಮೇಲೆ ಸೊ ಅದನ್ನು ನೀವೇನು ಮಾಡಬೇಕು ಅಂತಂದರೆ, ಹೊರಗಡೆ ತೊಗೊಂಬಂದು ಇಮಿಡಿಯೇಟಾಗಿ ಒಂದು ಸ್ವಲ್ಪ ಆರಬೇಕು. ಸೊ ಆರಿದ್ಮೇಲೆ ಹೊರಗಡೆ ತೊಗೊಂಬಂದು ಅದನ್ನು ನೀವು ಊದ್ಬಿಡ್ಬೇಕು. ಅಂದರೆ ಏನು ಹೇಳ್ತಾರೆ, ಒಂದು ಬೂದಿ ಎಲ್ಲ ಇರುತ್ತಲ್ಲ, ಸೊ ಅದನ್ನು ಗಾಳಿಯಲ್ಲಿ ಊದ್ಬಿಡಬೇಕು. ಅಂದರೆ ಅದು ಊದಬೇಕಾದ್ರೆ ಕೂಡ ಹೇಳ್ಕೋಬೇಕು. ಸೊ ಇದು ಈ ವಿಶ್ ನನಗೆ ಈಡೇರೋದು ತುಂಬ ಖುಷಿ ಆಗ್ತಾಯಿದೆ. ಅಂದರೆ ನಾನು ಗೋಲ್ಡ್ ಚೈನ್ ತೊಗೊಂಡಿರೋದು ನಂಗೆ ತುಂಬ ಖುಷಿ ಆಗ್ತಾಯಿದೆ. ಧನ್ಯವಾದಗಳು ವಿಶ್ವಶಕ್ತಿ ಅಂತ ಹೇಳಿ ಅದನ್ನು ಗಾಳಿಯಲ್ಲಿ ಬಿಟ್ಬಿಡಬೇಕು. ಅಂದರೆ ಹೊರಗಡೆ ತೊಗೊಂಬಂದು ನಾವು ಅದನ್ನು ಊದಿದಾಗ ಪಂಚಭೂತಗಳೇನಿರುತ್ತೆ, ಯೂನಿವರ್ಸ್ ಅಂತಲೇ ಹೇಳ್ತೀವಲ್ಲ ಪಂಚಭೂತಗಳಿಗೆ, ಸೊ ಅದಕ್ಕೆ ಅದು ಹೋಗಿ ತಲುಪುತ್ತೆ. ಆವಾಗ ನಮಗೆ ಆ ವಿಷಯ ಏನಿರುತ್ತೆ ಅದು ಯಾವುದೋ ಒಂದು ರೂಪದಲ್ಲಿ ನಮಗೆ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇದು ಅಂತೂ ತುಂಬ ಈಸಿಯಾಗಿ ಸಿಂಪಲ್ಲಾಗಿರೋ ಅಂಥದ್ದು. ಸೊ ಇದೇ ಥರ ನೀವು ಗೋಲ್ಡ್ಗೆ ಅಂತಲ್ಲ ಯಾವುದಕ್ಕೆ ಬೇಕಾದರೂ ಮಾಡ್ಕೋಬೋದು. ಸೊ ನಿಮ್ಮ ಮಗ ಎಕ್ಸಾಮಲ್ಲಿ ಪಾಸ್ ಆಗೋದಕ್ಕೆ, ಅಥವಾ ಅಂದರೆ ನಿಮ್ಮ ಮಕ್ಕಳು ಎಕ್ಸಾಮಲ್ಲಿ ಪಾಸ್ ಆಗೋದು ಇರ್ಬೋದು, ಅಥವಾ ಮತ್ತು ಮನೆ ಖರೀದಿ ಮಾಡೋದಾಗಿರ್ಬೋದು, ಸೈಟು, ಯಾವುದಕ್ಕಾದರೂ ನಿಮ್ಗೆ ಏನು ವಿಷ್ ಇರುತ್ತೋ ಅದನ್ನು ನೀವು ಬರೆದು ಫುಲ್ಫಿಲ್ ಮಾಡ್ಕೊಬೋದು. ಏನಂದರೆ ನಾವು ಅದನ್ನು ಮಾಡಬೇಕಾದ್ರೆ ಒಂದು ನಂಬಿಕೆ ಇಟ್ಟು ಮಾಡಬೇಕು. ಸೊ ಅತಿ ಆಸೆ ಪಡಬಾರ್ದು. ನಮಗೆ ತುಂಬ ವರ್ಷಗಳಿಂದ ಇರೋಂಥ ಆಸೆಗಳನ್ನ ನಾವಿಲ್ಲಿ ನೆರವೇರಿಸ್ಕೋಬೋದು. ಸೊ ಹಾಗಾಗಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅನ್ನೋದು ತುಂಬಾ, ಇದ್ರ ಬಗ್ಗೆ ಕಲಿಯೋದು ತುಂಬಾ ಇದೆ. ಬಟ್ ಸಿಂಪಲ್ಲಾಗಿ ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಇದು ಈ ರೀತಿ ಮಾಡ್ಕೋಬೋದು. ಸೊ ಮಾಡ್ಕೊಂಡಾಗ ಅದರಲ್ಲಿ ನಮಗೆ ರಿಸಲ್ಟ್ ಸಿಗುತ್ತೆ ನಂಬಿಕೆ ಇಟ್ಟು ಮಾಡಿದ್ರೆ. ಸೊ ನನ್ನ ನಾನು ಕೂಡ ಅಷ್ಟೇ ಈ ರೀತಿ ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿರ್ತೀನಿ. ನನಗೆ ಏನಾದರೂ ಬೇಕು ಅಂದಾಗ ಈ ರೀತಿ ಮ್ಯಾನಿಫೆಸ್ಟೇಷನ್ ಮಾಡ್ಕೋತಾ ಇರ್ತೀನಿ. ಸೊ ಅದರಲ್ಲಿ ತುಂಬ ದೊಡ್ಡ ಮ್ಯಾನಿಫೆಸ್ಟೇಷನ್ ನಾನು ಮಾಡಿದ್ದು ಅದು ಈಡೇರಿತು. ಸೊ ಹಾಗಾಗಿ ಅದನ್ನು ನಾನು ವಿಡಿಯೋ ಕೂಡ ಮಾಡಿ ಶೇರ್ ಮಾಡಿದ್ದೆ ನಿಮಗೆ. ಸೊ ಯಾವುದು ಒಂದು ಮ್ಯಾನಿಫೆಸ್ಟ್ ಮಾಡಿದ್ದೆ ನಾನು, ಅದರಿಂದ ಯಾವ ರೀತಿ ನನಗೆ ಅದರಿಂದ ಒಳ್ಳೆಯದಾಗಿದೆ ಅಂತ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಒಂದು ಸಲ ಚೆಕ್ಔಟ್ ಮಾಡಿ ಬೇಕಿದ್ರೆ. ಸೊ ನಾನು ಏನೆಲ್ಲ ಬರೆದಿದ್ದೆ ಅದರಲ್ಲಿ, ಸೊ ಇದೆಲ್ಲ ಯಾವಾಗ ಆಯಿತು ವಿತ್ ಡೇಟ್ ಸಮೇತ ನಾನು ಬರೆದಿದ್ದೀನಿ. ಬೇಕಿದ್ರೆ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವೀಡಿಯೋ. ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿರೋದಾಗಿತ್ತು ಲೈಕ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಟೇಕ್ ಕೇರ್, ಬಾಯ್.